ಈ ಒಂದು ಪರೀಕ್ಷಾ ತಯಾರಿಗೆ ಸಹಕರಿಸತಕ್ಕಂಥ ಎಲ್ಲ ಒಂದು ಪೋಷಕ ಮಿತ್ರರೇ, ನನ್ನ ಹೆಸರು ರೇಣುಕಾ GH, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ, ಪಾವಡತನು, ಮಧುಶೇಖರ ಜಿಲ್ಲೆ. ನಾನು ಈ ಒಂದು ಪರೀಕ್ಷೆಯನ್ನು ಬರೆತಿರ್ತಕ್ಕಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಒಂದು ನಾಣ್ಣುಡಿಯನ್ನ ನೆನೆಯೋಣ. ಹುಳಿ ಏಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲುಷಣೆ ಆಗೋದಿಲ್ಲ. ನೇಗಿಲು ಓಡೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ, ತಾಯಿ ಮತ್ತು ಗುರುಗಳು ಒಡೆಯೋದು, ಬೈಯೋದನ್ನ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ವಿದ್ಯಾರ್ಥಿಯು ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ ಎಂಬ ನಾಣ್ಣುಡಿ ಸಾಲು ನಡೆಯುತ್ತಾ, ಇನ್ನೇನು ನಾಳೆಯಿಂದ SLC ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಈ ಒಂದು SLC ಪರೀಕ್ಷೆಗೆ ಅಂತಿಮ ತಯಾರಿ ಇರತಕ್ಕಂತಹ ಒಂದು ಎಲ್ಲ ಒಂದು ವಿದ್ಯಾರ್ಥಿಗಳೇ, ಶೈಕ್ಷಣಿಕ ಬದುಕಿಗೆ ಭದ್ರ ಬುನಾದಿ ಹಾಕಿ ಭವಿಷ್ಯದ ಬದುಕಿಗೆ ದಿಕ್ಸೂಚಿಯಾಗುವ SLC ಪರೀಕ್ಷೆ ನಾಳೆಯಿಂದ ಬಂದೇ ಬಿಟ್ಟಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಬೋರ್ಡ್ ಪರೀಕ್ಷೆ ಎದುರಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೆಲವರು ಸಂತಸದಿಂದ ಇದ್ದಾರೆ, ಇನ್ನೂ ಕೆಲವರು ಆತಂಕ ಸ್ಥಿತಿಯಲ್ಲಿ, ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದಾರೆ. ಅಂದ್ರೆ ವರ್ಷ ಪೂರ್ತಿ ಅಭ್ಯಾಸ ಮಾಡಿದನ್ನ 3 ಗಂಟೆಯಲ್ಲಿ ಅಭಿವ್ಯಕ್ತಪಡಿಸಿ ಸಾಮರ್ಥ್ಯ ಹೊರಗೆ ಹಚ್ಚಬೇಕಾದಂತಹ ಒಂದು ಕಾಲ ಈಗ ಸನ್ನಿಹಿತವಾಗಿದೆ. ಶೈಕ್ಷಣಿಕವಾದ ಕವನದಾರಿ ಆರಿಸಿಕೊಂಡು ಕನಸು ಗುರಿ ನಿರ್ಧರಿಸಿಕೊಂಡು ಹಸನಾದ ಒಂದು ಶೈಕ್ಷಣಿಕ ಬದುಕು ರೂಪಿಸಿಕೊಳ್ಳುವ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಅಂದುಕೊಳ್ಳುವುದು ನಿಜವಾದ ಜೀವನವಲ್ಲ, ಹೊಂದಿಕೊಳ್ಳುವುದು ನಿಜವಾದ ಜೀವನ ಎನ್ನುವಂತೆ ಇಂದಿನ ಪರಿಸ್ಥಿತಿಗೆ ಹೊಂದಿಕೊಂಡು ಭಯ ಬೇಡ, ಆದರೆ ಎಚ್ಚರಿಕೆ ಇರಲಿ ಎಂಬ ಸಂದೇಶದಂತೆ ನಾವು ಈಗಾಗಲೇ ಕೊರೋನಾ ಎಂಬ ಮಹಾಮಾರಿಯ ಕಪಾಲ ಬಂಧನ ತಪ್ಪಿಸಿಕೊಂಡು ಮುನ್ನುಗ್ಗಿ ನಮ್ಮ ಜೀವನವನ್ನ ಇವತ್ತು ಸಾಗಿಸುತ್ತಿದ್ದೇವೆ. ಅದರಿಂದ ವಿದ್ಯಾರ್ಥಿಗಳಂತ ನೀವುಗಳು ಓದಿದ್ದನ್ನು ನೆನಪಿಟ್ಟುಕೊಳ್ಳುವ ಮತ್ತು ಅದನ್ನು ಅಂಕಗಳನ್ನಾಗಿ ಬದಲಾಯಿಸಿಕೊಳ್ಳುವ ಒಂದು ಕೌಶಲ್ಯ ಇದ್ದರೆ ಸಾಕು. ಮತ್ತು ಪರೀಕ್ಷೆಯನ್ನ, ಯುಗಾದಿ ಹಬ್ಬವನ್ನು ಆಚರಿಸಿದಂತೆ ಸಂತೋಷದಿಂದ, ಆತ್ಮಸ್ಥೈರ್ಯದಿಂದ ಎದುರಿಸಲು ನೀವು ಕೆಲವು ಸುಲಭವಾದ ಅಷ್ಟಸೂತ್ರಗಳನ್ನ ಪಾಲಿಸಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಒಂದು ಅಷ್ಟಸೂತ್ರಗಳು ಅಂದಾಗ, ಮೊದಲಿಗೆ ಸಮಯಕ್ಕೆ ಮಹತ್ವ. ಇದು ಮೊದಲೇ ಒಂದು ಅಷ್ಟಸೂತ್ರ ಆಗಿದೆ. ಗಿವ್ ಇಂಪಾರ್ಟೆನ್ಸ್ ಟು ಟೈಮ್. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಎನ್ನುವಂತೆ ಕಳೆದು ಹೋದ ಹಣ, ಕಳೆದು ಹೋದ ಸಮಯ, ಕಳೆದು ಹೋದ ಮಾನ, ಬಿಟ್ಟ ಬಾಣ ಎಂದೂ ತಿರುಗಿ ಬರುವುದಿಲ್ಲ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಸಮಯ ಅತಿ ಅಮೂಲ್ಯ. ಅದನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಅದರಲ್ಲೂ ಪರೀಕ್ಷಾ ಸಮಯದಲ್ಲಂತೂ ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಗೂ ಕೂಡ ಅದರದೇ ಒಂದು ಮೌಲ್ಯ ಇದೆ. ಅದನ್ನ ಸರಿಯಾಗಿ ಪಾಲಿಸಬೇಕು. ಒಂದು ನೆಕ್ಸ್ಟ್ ಎರಡನೇ ಸೂತ್ರ ಏನಪ್ಪ ಅಂತಂದ್ರೆ ಗಂಭೀರ ಅಧ್ಯಯನ, ಸ್ಟಡಿ ವಿತ್ ಕಾನ್ಸಂಟ್ರೇಷನ್. ಅಂದ್ರೆ ಪ್ರತಿ ಸಾರಿ ಪ್ರತಿ ವಿಷಯವನ್ನ ಓದುವಾಗ ಏಕಾಗ್ರತೆಯಿಂದ, ಏಕಾಗ್ರ ಚಿತ್ತದಿಂದ ಅಧ್ಯಯನ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಓದಿದ್ದು ಅರ್ಥ ಆಗುತ್ತೆ. ಇದು ಎರಡನೇ ಸೂತ್ರ ಆಗಿದೆ. ನೆಕ್ಸ್ಟ್ ಮೂರನೇ ಸೂತ್ರ ಏನಪ್ಪ ಅಂದ್ರೆ ದೋಷರಹಿತ ಬರವಣಿಗೆ, ಕರೆಕ್ಷನ್ ಲೆಸ್ ರೈಟಿಂಗ್. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್, ವೆಲ್ ಬಿಗಿನ್ ಇಸ್ ಹಾಫ್ ಡನ್ ಎನ್ನುವಂತೆ ಆರಂಭದಲ್ಲಿ ಉಂಟು ಮಾಡುವ ಆಕರ್ಷಣೆ ಮುಕ್ತಾಯದ ನಿಲುವುಗಳ ಬಗ್ಗೆ ಖಚಿತ ಇರುವುದು. ಆದ್ದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಅವರ ಬರವಣಿಗೆಯಲ್ಲಿ ಅಡಕವಾಗಿದೆ. ಆದ್ದರಿಂದ ನಿಮ್ಮ ಬರವಣಿಗೆ ಹೇಗಿರ್ಬೇಕಂದ್ರೆ ಸುಂದರವಾಗಿ, ಸ್ಪಷ್ಟವಾಗಿ, ದುಂಡಾಗಿರಬೇಕು. ಮತ್ತು ಅಲ್ಲಿ ಯಾವುದೇ ಒಂದು ದೋಷಗಳು ಇರಬಾರ್ದು. ಅವಾಗ ನಿಮಗೆ ಒಂದು ಹೆಚ್ಚಿನ ಅಂಕ ಗಳಿಸೋದಕ್ಕೆ ಸಾಧ್ಯ. ನಂತರ ನಾಲ್ಕನೇ ಸೂತ್ರ ಏನಪ್ಪ ಅಂದ್ರೆ ಪಠ್ಯ ಪುಸ್ತಕಕ್ಕೆ ಮೊದಲ ಪ್ರಾಶಸ್ತ್ಯ, ಫಸ್ಟ್ ಇಂಪಾರ್ಟೆನ್ಸ್ ಟು ಟೆಕ್ಸ್ಟ್ ಬುಕ್. ಅನೇಕ ವಿದ್ಯಾರ್ಥಿಗಳು ಒಂದು ಗೊಂದಲದಲ್ಲಿದ್ದಾರೆ. ನೋಟ್ಸ್ ಓದಬೇಕೆ, ಡೈಸ್ಟ್ ಓದಬೇಕೆ, ಅಥವಾ ಪಠ್ಯ ಪುಸ್ತಕ ಓದಬೇಕೆ ಅಂತ ಒಂದು ಗೊಂದಲದಲ್ಲಿದ್ದಾರೆ. ನೋಡಿ, ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಪಠ್ಯ ಪುಸ್ತಕವೇ ಆಧಾರವಾಗಿರುತ್ತೆ. ಆದ್ರಿಂದ ನೀವು ನೋಟ್ಸ್ ಓದಿ, ಡೈಸ್ಟ್ ಓದಿ, ಅದಕ್ಕೆ ಯಾವುದನ್ನು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಪಠ್ಯ ಪುಸ್ತಕಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು. ಆದ್ರಿಂದ ಪಠ್ಯ ಪುಸ್ತಕಕ್ಕೆ ಮೊದಲೇ ಪ್ರಾಶಸ್ತ್ಯ ಕೊಡಿ. ನಂತರ ಐದನೇ ಸೂತ್ರ ಆಹಾರ ಪಾನೀಯ, ಫುಡ್ ಅಂಡ್ ಡ್ರಿಂಕ್ಸ್. ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಹತ್ತಿರದ ಮಾತ್ರ ಓದ್ ಪ್ರಾರಂಭಿಸಂದ್ರೆ ಯುದ್ಧಕಾಲೀನ ಶಸ್ತ್ರಾಭ್ಯಾಸ ಎನ್ನುವಂತೆ ಪರೀಕ್ಷೆ ಹತ್ತಿರ ಇರುವಾಗ ಸರಿಯಾಗಿ ಊಟ ಮತ್ತು ನೀರು ಕುಡಿಯೋದಾದರೆ ಅದರ ಕಡೆ ಗಮನ ಕೊಡಾದರೆ ನಿರ್ಲಕ್ಷ್ಯ ಮಾಡಿಬಿಟ್ಟು ಓದೋದು ಪ್ರಾರಂಭಿಸ್ತಾರೆ. ಅದು ಸರಿಯಲ್ಲ. ಏಕೆಂದ್ರೆ ನಿಮ್ಮಲ್ಲಿ ಗೊತ್ತಿದೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎನ್ನುವಂತೆ ನಮ್ಮ ದೇಹ ಆರೋಗ್ಯವಾಗಿದ್ದರೆ ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ. ಹಾಗಾದ್ರೆ ನಮ್ಮ ದೇಹ ಆರೋಗ್ಯವಾಗಿರ್ಬೇಕಂದ್ರೆ ನಾವು ಸರಿಯಾಗಿ ಆಹಾರ ಸೇವನೆ, ನೀರನ್ನು ಕೂಡ ಸೇವನೆ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಒಂದು ಪರೀಕ್ಷೆಗಳು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಬರೋದ್ರಿಂದ ಸಾಕಷ್ಟು ತಂಪು ಪಾನೀಯ ಸಮಯಕ್ಕೆ ಸರಿಯಾಗಿ ನಾವು ಕುಡಿಬೇಕಾಗುತ್ತೆ ಮತ್ತು ಆಹಾರವನ್ನು ಸೇವಿಸಬೇಕಾಗುತ್ತೆ. ಸೊ ಅದು ಕೂಡ ಒಂದು ಪ್ರಮುಖ ಸೂತ್ರ ಆಗಿದೆ. ನಂತರ ಆರನೇ ಸೂತ್ರ ನಿದ್ರಾದೇವಿ. ಏನಿದು ನಿದ್ರಾದೇವಿ? ಸ್ಲೀಪಿಂಗ್ ಡಿವೈನ್. ಹೌದು, ಓದುವುದು, ಬರೆಯುವುದು, ಊಟ ಮಾಡುವುದು, ಹೌದಾ,
ಅಷ್ಟೇ ನಿದ್ದೆ ಕೂಡ ಮುಖ್ಯ ಆಗಿದೆ. ಯಾಕೆಂದ್ರೆ ನಿದ್ದೆ ಮಾಡೋದ್ರಿಂದ ನಮ್ಮ ಮೆದುಳು ಹೆಚ್ಚು ಉಲ್ಲಸಿತವಾಗುವಂತೆ ಮಾಡುತ್ತದೆ. ಅನೇಕರು ನಿದ್ದೆಗೆಟ್ಟು ಹೋಗ್ತಾರೆ, ಇದನ್ನ ಅವರ ಮೆದುಳು ಸರಿಯಾಗಿ ಸ್ಪಂದಿಸುದಿಲ್ಲ. ಅವ್ರು ಹೇಳ್ತಾರೆ, ಸರ್ ಎಷ್ಟು ಓದಿದ್ರೆ ತೆರಿಗೆ ಹತ್ತೋದಿಲ್ಲ ಸರ್ ಅಂತ ಹೇಳ್ತಾರೆ. ಆದ್ರಿಂದ ನೀವು ಪ್ರತಿದಿನ 5 ರಿಂದ 6 ಗಂಟೆ ನಿದ್ದೆ ಮಾಡಬೇಕು. ಆಗ ಮಾತ್ರ ನೀವು ಫ್ರೆಶ್ ಆಗಿರೋದಕ್ಕೆ ಸಾಧ್ಯ ಮತ್ತು ನೀವು ಓದಿದ್ದನ್ನ ನೆನಪಿಡೋದಕ್ಕೆ ಸಾಧ್ಯ. ನಂತರ 7ನೇ ಸೂತ್ರ ಏನಪ್ಪ ಅಂದ್ರೆ ವಿನಯತೆ, ಫೇರ್ಫುಲ್ನೆಸ್. ವಿದ್ಯೆಗೆ ವಿನಯವೇ ಭೂಷಣ. ನಿಮಗೆ ಗೊತ್ತಿದೆ, ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಎನ್ನುವಂತೆ ಹೆತ್ತ ತಾಯಿ, ಸಾಕಿದ ತಂದೆ, ವಿದ್ಯೆ ಕಲಿಸಿದ ಗುರುಗಳಿಗೆ ಅವರು ಕೂಡ ವಿನಯತೆಯಿಂದಿರಬೇಕಾಗುತ್ತೆ, ವಿಧೇಯತೆಯನ್ನು ತೋರಿಸಬೇಕಾಗುತ್ತೆ. ಯಾಕೆಂದ್ರೆ ಈ ಮೂವರು ಕೂಡ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಸದಾ ನಿಮ್ಮ ಒಳಿತನ್ನ ಬಯಸುತ್ತಾರೆ. ಇದು 7ನೇ ಸೂತ್ರ ಆಗಿದೆ. ಕೊನೆಯದು 8ನೇ ಸೂತ್ರ ಅಂದ್ರೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಆತ್ಮವಿಶ್ವಾಸ ಯಶಸ್ಸಿನ ಕೀಲಿಕೈ ಇದ್ದಂತೆ. ಅಂದ್ರೆ ನಿಮ್ಮ ಯಶಸ್ಸು ನಿಮ್ಮ ಆತ್ಮವಿಶ್ವಾಸದಲ್ಲಿ ಅಡಗಿದೆ. ಅಲ್ಲದೆ ನಾವು ಯಾವಾಗ ಕೂಡ ಯಾವ ರೀತಿ ಆಲೋಚನೆ ಮಾಡಬೇಕಂದ್ರೆ ನಕಾರಾತ್ಮಕವಾಗಿ ಆಲೋಚಿಸಿದ್ರೆ ಸಕಾರಾತ್ಮಕವಾಗಿ ಆಲೋಚಿಸಬೇಕು. ಥಿಂಕ್ ಪಾಸಿಟಿವ್ಲಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವಾಗ ನಾವು ಪಾಸಿಟಿವ್ ಆಗಿ ಅಂದ್ರೆ ಸಕಾರಾತ್ಮಕವಾಗಿ ಆಲೋಚಿಸ್ತೀವೋ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ. ಆದ್ದರಿಂದ ನಾವು ಆತ್ಮವಿಶ್ವಾಸ ಹೆಚ್ಚಬೇಕಂದ್ರೆ ನಾವು ಯಾವಾಗಲೂ ಕೂಡ ಧನಾತ್ಮಕವಾಗಿ ಆಲೋಚಿಸಬೇಕು, ಸಕಾರಾತ್ಮಕ ಆಲೋಚಿಸಬೇಕು ಅನ್ನೋದನ್ನ ಹೇಳ್ತಾ, ಆದ್ದರಿಂದ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಜೀವನವನ್ನ ಬಂಗಾರದಂತ ಜೀವನವನ್ನಾಗಿ ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿ. ಈಗಲೂ ಕಾಲ ಮುಚ್ಚಿಲ್ಲ, ಪ್ರತಿ ಸೋಲಿನ ಹಿಂದೊಂದು ಯಶಸ್ಸು ಇದ್ದೇ ಇರುತ್ತೆ ಎಂದು ಹೇಳುತ್ತಾ ಈ ಒಂದು ಅಷ್ಟಸೂತ್ರಗಳನ್ನು ಪಾಲಿಸಿ ನೀವು ಒಳ್ಳೆಯ ಒಂದು ಮೌಲ್ಯಗಳನ್ನ ಬೆಳೆಸಿಕೊಂಡು ಒಳ್ಳೆಯ ರೀತಿಯಿಂದ ಒಳ್ಳೆಯ ಅಂಕಗಳನ್ನು ಗಳಿಸಿ. ಏನಿದು ಒಳ್ಳೆಯ ರೀತಿ? ಹೌದು, ಈ ಒಂದು ಸಂದೇಹ ಒಂದು ಇದೆ. ಮತ್ತೆ ಒಂದು ಗಟ್ಟಿ ಕಾಳು ವರ್ಸಸ್ ಜೊಳ್ಳು ಕಾಳು. ಅಂದ್ರೆ ಎಂತಹ ಗಾಳಿ, ಬಿರುಗಾಳಿ, ಚಂಡಮಾರುತ ಬಂದರೂ ಕೂಡ ಹಾರಿ ಹೋಗದೆ ಗಟ್ಟಿಯಾಗಿ ನೆಲೆ ನಿಂತು ಗಟ್ಟಿ ನೆಲೆಯನ್ನು ರೂಪಿಸಿಕೊಳ್ಳುವ ಗಟ್ಟಿ ಕಾಳು ಆಗುವುದು ಉತ್ತಮ. ಆದ್ರೆ ಸಣ್ಣ ಗಾಳಿ ಬಂದರೂ ಕೂಡ ಹಾರಿಕೊಂಡು ಹೋಗುವ ನೆಲೆ ನಿಲ್ಲದ ಜೊಳ್ಳು ಕಾಳು ಆಗುವುದು ಉತ್ತಮವಲ್ಲ. ಅಲ್ಲದೆ ನಿಮ್ಮ ಓದು ಅಂಕ ಗಳಿಕೆಗಾಗಿ ಆಗದೆ ಜೀವನಕ್ಕಾಗಿ ಓದು ಆಗಿರಲಿ. ಏಕೆಂದ್ರೆ ನಕಲು ಮಾಡಿ ಎಷ್ಟೇ ಗಳಿಸಿದ್ರು ಕೂಡ ಅದು ತಾತ್ಕಾಲಿಕವಾದದ್ದು, ಅಂದ್ರೆ ಅದು ಜೊಳ್ಳು ಕಾಳು. ಆದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಓದಿ ಸ್ವಂತಿಕೆಯಿಂದ ಎಷ್ಟೇ ಅಂಕಗಳನ್ನು ಗಳಿಸಿದ್ರು ಕೂಡ ಅದು ಶಾಶ್ವತವಾದದ್ದು, ಅಂದ್ರೆ ಗಟ್ಟಿ ಕಾಳು. ಅದರಿಂದ ವಿದ್ಯಾರ್ಥಿಗಳಾದಂಥವರು ನೀವುಗಳು ಎಲ್ಲರೂ ಕೂಡ ಜೊಳ್ಳು ಕಾಳು ಆಗದೆ ಗಟ್ಟಿ ಕಾಳಾಗುವುದು ಉತ್ತಮ ಅಂತ ನಾನು ಭಾವಿಸ್ತಾ, ಕೊನೆಯದಾಗಿ ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನಾಳೆಯಿಂದ ಪ್ರಾರಂಭವಾಗಲಿರುವ ಪರೀಕ್ಷೆಗೆ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಶ್ರಮ ವಹಿಸಿ ಅಭ್ಯಾಸ ಮಾಡಿ. ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವತ್ತು ಕೂಡ. ಅಂದ್ರೆ ಎಲ್ಲ ಒಂದು ವಿಷಯಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಿಮ್ಮ ಊರಿಗೆ, ನಿಮ್ಮ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಶಿಕ್ಷಕರಿಗೆ ಗೌರವವನ್ನು ತಂದುಕೊಡುತ್ತೀರಾ ಎಂದು ಭಾವಿಸಿ ನಿಮ್ಮ ಭವಿಷ್ಯ ಅಂದ್ರೆ ನಿಮ್ಮ ಉಜ್ವಲ ಭವಿಷ್ಯ ನಿರ್ಮಾಣದ ಮೊದಲ ಘಟ್ಟ ದಾಟಿ ಉನ್ನತ ಶಿಕ್ಷಣದ ರಹದಾರಿ ಪ್ರವೇಶಿಸಿ ಯಶಸ್ಸು ಸಾಧಿಸಿ ಸುಂದರವಾದ ಬದುಕು ಕಟ್ಟಿಕೊಳ್ಳುವ ಪ್ರಯತ್ನ ನಿಮ್ಮದಾಗಲಿ ಎಂದು ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಆಶಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.